ನನ್ನ ಹೆಸರು BMJ ಪ್ರಶಾಂತ, ವಾರ್ಡ್ ನಂಬರ್ 20. ಲಾಸ್ಟ್ ಟೈಮು ನಮ್ಮ ಮಿಸಸ್ಸು ಇಲ್ಲಿ ಡಿಫೀಟ್ ಕ್ಯಾಂಡಿಡೇಟು, ಈಗ ಪ್ರೆಸಿಡೆಂಟು ಇರೋದು. ನಮ್ಮ ಮಿಸಸ್ಸು ಅಮೀನಾ ಖಾತೂನ್ ಅಂತ. ನಾವು ಇಲ್ಲಿ ವಾರ್ಡ್ ಒಳಗೆ 20ನೇ ವಾರ್ಡ್ ಒಳಗೆ ಡಿಫೀಟ್ ಕ್ಯಾಂಡಿಡೇಟು. ನಾನು ಕಾಂಗ್ರೆಸ್ ಮುಖಂಡ. ಮುಂಚೆ ಯಾವ ಪಕ್ಷ ಇದ್ವಿ, ಈಗ ಪ್ರೆಸಿಡೆಂಟ್, ಈಗ ಕಾಂಗ್ರೆಸ್ ಒಳಗೆ ಇದ್ದೀವಿ. ಈಗ ನಿಮ್ಮ ಮಾಧ್ಯಮ ಒಳಗೆ ಫಸ್ಟು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮಿಂದ ದೇಶ ಫಸ್ಟು ಮಾಧ್ಯಮದಿಂದ ದೇಶ. ನೀವು ಯಾಕಂದರೆ ಮುಂಚೆ ಅಂದರೆ ಬೇರೆ ರೀತಿ ಇರ್ತಾ ಇದೆ, ಒಬ್ಬರು ಇಬ್ಬರು ಇರ್ತಾ ಇದೆ. ಈಗ ಕಂಪ್ಯೂಟರ್ ಡಿಜಿಟಲ್ ಜಮಾನ ಬಂದಿದೆಯಾ, ನಿಮ್ಮಿಂದ ಎಲ್ಲರಿಗೂ ಭಯ ಬತ್ತಿ ಅಂತ ಒಂದು ಲೀಡರ್ಸ್ಗೆ ಅಥವಾ ಯಾ ಸಬ್ ಲೀಡರ್ ಆಗಲಿ, ಯಾ ಹೈಕಮಾಂಡ್ ಲೀಡರ್ ಆಗಲಿ, ಯಾರಿಗಾಗಲಿ ಭಯ ಬತ್ತಿ ಅಂತ ನಿಮ್ಮಿಂದ ಫಸ್ಟು ನೀವು ನಮ್ಮ ರಕ್ಷಾ ಸಿಬ್ಬಂದಿ ನಮ್ಮ ದೇಶಕ್ಕೆ ರಾತ್ರಿ ಆಗಲು ಕಾದು ಅವ್ರ ಪಾಪ ಅಲ್ಲಿರ್ತಾರೆ. ನಾವು ಇಲ್ಲಿ ಆಯಾಗೆ ಜೀವನ ಮಾಡ್ತಾ ಇದ್ದೀವಿ, ನಾವು ತಿನ್ನೋಕ್ಕೆ ಅನ್ನ ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಅವ್ರನಿಂದ. ಫಸ್ಟ್ ನೀವೇ ಅವ್ರಿಗೆ ಎಲ್ಲರಿಗೂ ನೀವು ಏನಿದ್ರ ನಿಮ್ಮಿಂದನೇ ಅವ್ರದ್ದು ಮೆಸೇಜ್ ನಮಗೆ ಬರೋದು. ಅವ್ರ ನಮ್ಮ ದೇಶಕ್ಕೆ ರಕ್ಷಣೆ ಮಾಡೋವ್ರಿಗೂ ಅವ್ರದ್ದು ಎಲ್ಲದು ನಿಮ್ದಿಂದನೇ ನಮಗೆ ತಿಳಿಯೋದು. ಯಾಕಂದರೆ ದೂರ ಬಾರ್ಡ್ರಿಗೆ ನಾವು ಹೋಗಲ್ಲ. ಅದಕ್ಕೆ ಎಲ್ಲರಿಗೂ ನಿಮಗೆ ಒಂದು ನಮಸ್ಕಾರ ಆಗ್ತೀನಿ, ನಮ್ಮ ಮಾಧ್ಯಮವ್ರಿಗೆ. ಯಾಕೆ ನಮ್ಮ ಟೌನ್ ಸಮಸ್ಯೆ ಭಾಳ ಆಯ್ತಾ ಹೇಳ್ತೀನಿ. ಈಗ ಒಳ್ಳೆ ಸರ್ಕಾರ ಆಯ್ತಾ, ಒಳ್ಳೆ CM ಇದ್ದಾರೆ, ನಮ್ಮ ಡೆಪ್ಟಿ CM DK ಶಿವಕುಮಾರಣ್ಣ ಇದ್ದಾರೆ, ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ. 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಪಾಪ. 5 ಗ್ಯಾರಂಟಿಗಳಿಗೂ ಎಲ್ಲರಿಗೂ ಗ್ಯಾರಂಟಿಗಳಿಗೆ ಅವರು ಎಲ್ಲ ಗ್ಯಾರಂಟಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗ ಇಂಥ ಸರ್ಕಾರ ಒಳಗೆ ಲಾಸ್ಟ್ ಟೈಮು ಈಗ ನಮ್ಮ ತಾಲೂಕು ಒಳಗೆ ವಿಚಾರಕ್ಕೆ ಬರಬೇಕಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ ಡಿಫೀಟ್ ಕ್ಯಾಂಡಿಡೇಟ್ ರಾಜುಗೌಡರು ಅವರು ಯಾವುದೋ ಕಾರಣದಿಂದ ನಮಗೆ ಅವರೇ ಎಲೆಕ್ಟ್ ಆಗ್ತಾ ಇದ್ದಿದ್ದು. ಈಗ ನಮ್ಮದ್ರೊಳಗೇನೆ ಸ್ವಲ್ಪ ವ್ಯತ್ಯಾಸಗಳಾಗಿ ಅವ್ರಿಗೆ ಸೋಲು ಅಂತ ಅವ್ರಿಗೆ ಪಾಪ ಫೇಸ್ ಮಾಡಲು ಅವ್ರಿಗೆ ಪಾಪ ಇದು ಆಯಿತು. ಈಗ ಅವರು ಆಂಬುಲೆನ್ಸ್ ಹಾಕಿದ್ದಾರೆ ಟೌನ್ಗೆ, ತಾಲೂಕಿಗೆ, ಕೊರೋನಾ ಒಳಗೆ ಎಲ್ಲರ ಮನೆಗಳಿಗೆ ಪ್ಯಾಕೇಜ್ಗಳು ಕೊಟ್ಟಿದ್ದಾರೆ, ಎಲ್ಲ ಸೇವೆ ಮಾಡಿದ್ದಾರೆ. ಸುಮಾರು ನಮ್ಮ ತಾಲೂಕಿಗೆ ಅಂತಲ್ಲ, ಎಲ್ಲ ಡಿಸ್ಟಿಕ್ ಆಗಲಿ ಸ್ಟೇಟ್ ಎಲ್ಲ ಗೊತ್ತಾಯ್ತು. ಒಳ್ಳೆ ಕೆಲಸ ಮಾಡಿದ್ರಿಗೆ ಅವ್ರಿಗೇನೆ ಅವ್ರ ಜೊತೆಗಿರೋರು ಪಾಪ ಅವ್ರಿಗೆ ಏನೋ ಮಾಡಬೇಕು, ಅವ್ರಿಗೆ ಬ್ರೇಕ್ ಮಾಡಬೇಕು, ಎಲ್ಲರಿಂದ ಬಂದಿರೋದು ಅಂತ ಹೇಳ್ಬಿಟ್ಟು ಮುಖಾರ ಇಡ್ಸ್ಬಿಟ್ಟು ಅವ್ರಿಗೆ ತೊಂದರೆ ಆಗಿದೆ. ನಿಮಗೆಲ್ಲ ಗೊತ್ತಿರೋದು. ನಾನು ಹೇಳೋಕ್ಕೆ ನಿಮ್ಗೆ ವಾಸ್ತವಾಂಶ ಎಲ್ಲ ಗೊತ್ತೈತೆ. ನಿಮ್ಮ ಮಾಧ್ಯಮವರಿಗೆ ನಿಮ್ಮಿಂದನೇ ಎಲ್ಲ ಜನಗಳಿಗೆ ಪಾಠ ಕಳಿಸ್ಬೇಕು. ನೀವಿದ್ರೇ ದೇಶ. ನನ್ನ ತಲೆ ಮಾತಿಗೆ, ನನ್ಗೆ ಗೊತ್ತಿರೋ ಮಾತಿಗೆ. ಯಾಕಂತ ಹೇಳಿದ್ರೆ ಜನಗಳಿಗೆ ನೀವು ಸುದ್ದಿ ಮುಡಿಸೋದು ನೀವೇ, ನಿಮ್ಮಿಂದನೇ ಜನಗಳಿಗೆ ಗೊತ್ತಾಗೋದು. ಅದಕ್ಕೆ ಈಗ ಫಸ್ಟ್ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮ ಟೌನ್ ಒಳಗೆ ನಮ್ಮದು 2004-5 ಡಬಲ್ ರೋಡ್ ಆಯಿತು. ಆ ಡಬಲ್ ರೋಡ್ ಒಳಗೆ ಅಮೀರ್ ಬಾಬಾ ದರ್ಗಾವರೆಗೂ ನಮಗೆ ಲೈಟ್ಗಳು ಕೊಟ್ಟರು. ಆಮೇಲೆ ಒಂದು 40 ಮೀಟ್ರಿಗೆ ಪ್ಯಾಕೇಜು ಪೆಂಡಿಂಗ್ ಇಟ್ಟರು. ಆ ಕಾಲದಿಂದ ರಾಜಣ್ಣ ಮುನ್ಸಾಪ MLA ಇರೋರು, ರಾಜಣ್ಣ MLA ಇರೋರು ಸುಮಾರು ಜನಗಳಿಗೆ ಹೇಳಿದ್ದೀವಿ. ನಮಗೆ ಇಲ್ಲಿ ಹನುಮಂತಪುರ ಗೇಟ್ ಒಳಗೆ ರೋಡ್ ಆಗಿರೋದು, ಇಲ್ಲಿ ಸಂತೋಷ್ ನಗರವರೆಗೂ ಸ್ಟಾಪ್ ಮಾಡಿದ್ದಾರೆ. ನಮಗೆ ಲೈಟ್ಗಳಿಲ್ಲ, ಆ ಡಬಲ್ ರೋಡ್ಗೆ ಲೈಟ್ಗಳು ಹಾಕಿ ಅಂತ ಹೇಳ್ಬಿಟ್ಟು. ಈಗ ನೀವು ನೋಡಿದ್ರೆ ಈಗ ಗೊತ್ತಿರ್ಬೇಕು, ಅದು ಯಾರೂ ಕೆಲಸ ಮಾಡಿಲ್ಲ. ಅದಕ್ಕೆ ಮೇನು ಸ್ವಚ್ಛತೆ ಆಗಲಿ, ಲೈಟ್ ಆಗಲಿ, ನೀರಾಗಲಿ, ಏನಾಗಲಿ ಇಲ್ಲ. ಮೇಡಮ್ ಅವರು ಈಗ ಆಯತ್ರು ಕಮಿಷನರ್ ಮೇಡಮ್ ಅವರು ಬಂದಿದ್ದರಿಂದ ಆ ಎಮ್ಮಗೆ ಹೋಗಿ ಹೇಳಿದ್ರೆ ಆ ಎಮ್ಮ ಚೌಕೆ ಕಿವಿಗೆ ಹಾಕೋಣಲ್ಲ. ನಾವು ಸುಮಾರು ಜನಗಳಿಗೆ ನಾವು ಹೇಳಿ ಕಲಿಸಿದ್ದೀವಿ. ರೋಡ್ಗಳ ಸಮಸ್ಯೆ ಐತೆ, ಕ್ಲೀನಿಂಗ್ ಐತೆ, ಲೈಟ್ ಇಲ್ಲ. ಈಗ ನೀವು ಬಂದಿದ್ದ ರೋಡ್ ಒಳಗೆ VGD ಹೊಡೆದೋಗಿದೆ. ಒಂದು ತಿಂಗಳಾಗಿದೆ. 2 ಸತಿ ಹೋಗಿ ಹೇಳಿದ್ದೀನಿ. ನಾನು ಲೆಟರ್ ಕೊಟ್ಟಿಲ್ಲ, ಹೇಳಿದ್ದೀನಿ. ಹೇಳಿದ್ರೆ ಕೂಡ ಯಾರೂ ಅದಕ್ಕೆ ಗಮನ ಹಾಕ್ತಿಲ್ಲ. ನಮ್ಮ ಕೆಲಸ ಮಾಡ್ತಾ ಇಲ್ಲ, ಜನಗಳ ಕೆಲಸ. ರಾಜಕೀಯ ತಗೊಂಡು ಬಂದು ರಾಜಕೀಯ ಮಾಡಿಕೊಂಡು ಏರ್ದು ಮಾತು ಕೇಳಿಬಿಟ್ಟು ಬೇರೆ ರೀತಿ ಅವರು ಆಲೋಚನೆ ಮಾಡ್ತಾರೆ. ಈ ಕಮಿಷನರ್ ಮೇಡಮ್ ಬಂದಿಂದ ಈ 31 ವಾರ್ಡ್ ಒಳಗೆ ಆಗಲಿ ಇಲ್ಲ ಮೇಲೆದು ಇಲ್ಲಿ 14, 28, 27, ನಾನು ಕೂತಿರೋದು 20. ಅಲ್ಲಿಂದ ಬಂದರೆ 16, 29, 19, 26, 24 ನೀವು ಎಲ್ಲ ವಾರ್ಡ್ ಒಳಗೆ ಇರ್ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಯಾವ ವಾರ್ಡ್ ಒಳಗೆ ಆಗಲಿ ಲೈಟ್ ಆಗಲಿ, ನೀರಾಗಲಿ, ಕ್ಲೀನಿಂಗ್ ಆಗಲಿ ಏನಿಲ್ಲ. ಸುಮಾರು ಮನೆಗಳು ಇಲ್ಲೈತೆ, ಸುಮಾರು ಬೀದಿಗಳಿಗೆ ರಸ್ತೆಗಳೈತೆ. ಮಾತು ಕೇಳ್ಕೊಂಡು ಅವ್ರಿಗೆ ಕಮಿಟ್ಮೆಂಟ್ ಆಗಿ ಅಮ್ಮ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಈ ಥರ ರಾಜುಗೌಡರಿಗೆ ತೊಂದರೆ ಕೊಟ್ಟಿದ್ದಾರೆ. ಅವ್ರು ಆಚೆ ಬರ್ತಾರೆ, ಅವ್ರು ಭಯ ಬಿಡೋರಲ್ಲ. ತಾಕತ್ತಿರೋ ಮನುಷ್ಯ ಎಲ್ಲರಿಗೂ ಫೇಸ್ ಮಾಡ್ತಾನೆ, ಆಚೆ ಬರ್ತಾರೆ. ಅವ್ರಿಗೇನಿದ್ರು ಮುಂದೆ
ಅವರು ಹೊಡ್ಸ್ಕೊಂಡು ಹೋಗ್ತಾರೆ. ಈಗ ನಮ್ಮ ಟೌನ್ ಒಳಗೆ ನನ್ನ ಹತ್ರ ಫೋಟೋಗಳೈತೆ, ನನ್ನ ಹತ್ರ ಫೋನ್ ಒಳಗೆ ಏನೈತೆ, ಈಗ ನಾನು ನೋಡಿ ಈ ರೋಡು ನಾನೆಲ್ಲ ವಾರ್ಡ್ಗಳಿಗೆ ಹೋಗಿ ಓಡಾಡಿ ನಾನು ಫೋಟೋಗಳು ಹೊಡೆದು ನಾನು ಗೆಜೆಟ್ ಮಾಡಿದ್ದೀನಿ. ಎಲ್ಲ ವಾರ್ಡ್ಗಳಿಗೆ ಸಮಸ್ಯೆಗಳು, ನೀರ್ದಾಗ್ಲಿ, ಅಲ್ಲಿ ನೀರು ಹಿಡಿತಾ ಇದ್ರೆ ಅಲ್ಲಿ ನಾಯಿಗಳು ಇರ್ತಾರೆ. ಈಗ ಇಷ್ಟೆಲ್ಲ ಮಾಡ್ಕೊಂಡು ಈ ಕೆಲಸ ಮಾಡಿ ಅಂತ ಹೇಳಿದ್ರೆ ಯಾರೋ ಮಾತು ಕೇಳಿ, ಈಗ ಅವ್ರ ಪಾಪ ಅವ್ರಿಗೆ ತೊಂದರೆ ಕೊಟ್ಟಿದ್ರೆ ಅವ್ರು ಬರ್ತಾರೆ, ಅದು ಇದು ಆಯ್ತು ಪ್ರಶ್ನೆ. ಹಾಗೂ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಬೇರೆ ರೀತಿ ರಾಜಕೀಯ ಮಾಡ್ತಾರೆ ಒಬ್ಬ ಅಫಿಷಿಯಲ್ ಆಗಿ. ನೀವು ಅರ್ಥ ಮಾಡ್ಕೊಳ್ಳಿ, ಸಮಸ್ಯೆಗಳು ದಂಡಿಗೆ ಐತೆ, ನಾನು ಹೇಳಕ್ಕೆ ಇನ್ನೂ ಜಾಸ್ತಿ ಐತೆ, ಸಮಸ್ಯೆಗಳು ಜಾಸ್ತಿ ಐತೆ. ನಗರಸಭಾ ಆಗಲಿ, ಆಡಳಿತ ಆಗಲಿ, ನಮ್ಮ ರಕ್ಷಾ ಸಿಬ್ಬಂದಿಗಳಾಗಲಿ, ಆ ರಕ್ಷಾ ಸಿಬ್ಬಂದಿಗಳಿಗೆ ಅಲ್ಲಿ ಸ್ಟೇಷನ್ಗೆ ಹತ್ರ ಹೋದ್ರೆ ಅವ್ರು ಹೇಳಿರ್ತಾರೆ ಅಟ್ರಾಸಿಟಿ ಕೇಸ್ಗಳು ಮಾಡ್ತೀವಿ ಅಂತ ಭಯ ಇಡಿಸೋದು, ರೌಡಿ ಲಿಸ್ಟ್ ಇರ್ತೀವಿ ಅಂತ ಹೇಳೋದು, ಇದೆಲ್ಲ ನಡೆದಿದೆ. ನನ್ನ ಮೇಲೇನೆ ಆಗಿದೆ. ಅದು ನನಗೆ ಆ ಥರ ಆಗಿದ್ರೆ ಬೇರೆಯವ್ರಿಗೆ ಸಣ್ಣ ಮನ್ನ ಪುಟ್ಟ ಅವ್ರಿಗೆ ಬಡವ್ರಿಗೆ ಹೆಂಗಿರ್ತದೆ? ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇದು ಯಾಕಂದ್ರೆ ನಾನು ಇದು ಫೋಟೋಗಳೆಲ್ಲ ವಾರ್ಡ್ ಒಳಗೆ ನಾನು ತಗೊಂಡಿದ್ದೀನಿ, ಈ ಮೇಲೆ ವಾರ್ಡ್ಗಳು ಒಳಗಡೆ ಟೌನ್ ಒಳಗೆ ಹೋಗಿಲ್ಲ, ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಈ ಸಮಸ್ಯೆ ಇಷ್ಟೆಲ್ಲ ದೇವರು ಯಾರಿಗೂ ಶ್ರಮಿಸಲ್ಲ, ಆ ದೇವರು ಎಲ್ಲರಿಗೆ ಪಾಠ ಕಳಿಸ್ತಾರೆ. ನಮ್ಮ ಕೆಲ್ಸಕ್ಕೆ ಬಂದಿರೋದವರು ನಮ್ಮ ಕೆಲಸ ಮಾಡಬೇಕು. ಅದು ಬಿಟ್ಟರೆ ನಾನು ಹೇಳಬೇಕಾದ್ರೆ ಇನ್ನೂ ಐತೆ ಖಾತೆಗಳಾಗಿರೋದಕ್ಕೆ, ನಗರಸಭಾ ಖಾತೆಗಳಾಗಿದ್ದಾರಲ್ಲ, ಆ ನಗರಸಭಾ ಖಾತೆಗಳಿಗೆ ಯಾವ ಥರ ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಇವರು, ಅದೆಲ್ಲ ರಿಗಾರ್ಡಿಂಗ್ ನಮ್ಮ ಹತ್ರ ಐತೆ. ದುಡ್ಡು ಕೊಟ್ಟರೆ ಖಾತೆ ಆಗೋದು, ಅಲ್ಲಿ ದುಡ್ಡು ಕೊಡೋದು ಖಾತೆ ಇಲ್ಲ. ಸೊ ನೀವು ಯಾಕೆ ಅದ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿಲ್ಲ ಅಥವಾ ತಗೊಳ್ಳಿ ಅಂತ ಪೊಲೀಸ್ ಠಾಣೆಗೆ ಹೋಗಿ ಯಾಕೆ ದೂರು ಕೊಟ್ಟಿಲ್ಲ? ನಾವು ಸಣ್ಣ ಬನ್ನ ಲೀಡರ್, ನಾನು ಒಬ್ಬ ಕಾಂಗ್ರೆಸ್ ಒಳಗೆ ಕಾರ್ಯಕರ್ತ. ನಾನು ನಮ್ಮ ಲೀಡರ್ಸ್ಗೆಲ್ಲ ನಮ್ಮ ಅಫ್ಸರ್ ಅಧ್ಯಕ್ಷನಿದಲ್ಲ, ಮಾಜಿ ಅಧ್ಯಕ್ಷರು ಅಫ್ಸರು, ನಾನು ಅವ್ರ ತಮ್ಮ, ನಾನು ಅವ್ರಿಗೆ ಕೂಡ ನಾನು ಮಾತಾಡಿದೆ, ಯಾಕಪ್ಪ ಈ ಥರ ಆಗ್ತಾ ಇದೆ ಅಣ್ಣ ಈ ಥರ ಅಂತ ಹೇಳಿದ್ರೆ, ನಾವು ದೊಡ್ಡದವ್ರಿಗೆ ಏನೋ ಮಾಡ್ಕೊಳ್ತಾರೆ ಏನೋ ಅಂತ ಹೇಳ್ಬಿಟ್ಟು ಅವ್ರು ವಿಲೇ ಮಾಡ್ಕೊಂಡಿದ್ದಾರೆ. ಸಮೇತ ಅವರು ಅದು ಕೊಂಡ್ರೆ ಕಂಪ್ಲೇಂಟ್ ಆಗಲಿ, ಅದು ಆಗಲಿ ಇದು ಆಗಲಿ ಏನಾರ ಕೊಟ್ಟಿದ್ರೆ ನೀವು ಹೇಳಂಗೆ ನಿಜಾನೇ. ಆ್ಯಕ್ಚುಲಿ ಇವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಆಗಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂತ ಅವ್ರಿಗೆ ಆಗಲ್ಲ, ಗೊತ್ತಿದ್ದಿಲ್ಲ ಇಷ್ಟು ದೊಡ್ಡದಾಗ್ತದೆ ಅಂತ. ಈಗ ಅವ್ರಿಗೆ ಮೈಂಡ್ಗೆ ಬಂದಿದೆ. ಈಗ ಇದೆಲ್ಲ ನಮ್ಮ ಆಪೋಸಿಟ್ ಅವರ ನಮ್ಮ ಜೊತೆಗಿರೋರು ನಮ್ಗೆ ಚೂರಿ ಆಗ್ತದೆ ಅಂತ ಗೊತ್ತಾಗ್ಬಿಟ್ಟಿದೆ. ರಾಜುಗೌಡ ಸರ್, ಈಗ ಕಾರ್ಯಕರ್ತರು ತಾವಾದ್ರೂ ಈಗಾದ್ರೂ ಕೊಡ್ಬೋದಲ್ಲ, ಇದು ನಕಲಿ. ಅದಕ್ಕೆ ನಿಮ್ಮಿಂದನೇ ಫಸ್ಟ್ ಪ್ರಾರಂಭ ಮಾಡಿ, ನಾಳೆದಿಂದ ಅವ್ರಿಗೆ ಇವತ್ತು ಅವರು ಬೇಲ್ದು ಏನು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ಇವತ್ತು ಆಗ್ಬೋದು ಮೋಸ್ಟ್ಲಿ, ನಾಳೆ ಅವ್ರು ಬರ್ತಾರೆ ಎಲ್ಲೋ ಸರ್. ಈಗ ಪಾಪ ಅವರು ರಾಜೇಗೌಡರ ಜೊತೆಯಲ್ಲಿ ಸುಮಾರು ಜನ ಲೀಡರ್ಸ್ ಇದ್ರು ಸರ್, ಸುಮಾರು ಜನ ಲೀಡರ್ಸ್ ಇದ್ರು. ಅದರಲ್ಲಿ ಮುಖ್ಯವಾಗಿ ಟೌನ್ ಅಲ್ಲಿ ನಿಮ್ಮ ಅಣ್ಣವರೇ ಅವ್ರ ಜೊತೆಯಲ್ಲಿ ಇದ್ದವರು. ನಿಜ. ಯಾಕೆ ಅವ್ರು ಯಾರು ಧ್ವನಿ ಎತ್ತಾ ಇಲ್ಲ? ನೀವ್ ಯಾಕೆ ಮಾತಾಡ್ತಾ ಇದ್ದೀರ ಅದ್ರ ಬಗ್ಗೆ? ಸರ್, ಯಾಕೆ ಧ್ವನಿ ಎತ್ತಿಲ್ಲ ಅಂದ್ರೆ ಅವ್ರು ಸಂಬಂಧಪಟ್ಟಿದ್ದು ನಮ್ಗೆ ರಾಜುಗೌಡಕ್ಕೂ ಒಳ್ಳೆ ವಂಶ ಅಂತ ನಮ್ಗೆ ಗೊತ್ತೈತೆ. ಯಾಕಂದ್ರೆ ಬಡವರಿಗೆ ಹೊಟ್ಟೆಗೆ ಅನ್ನ ಹಾಕಿರೋರಿಗೆ ನಾವು ಈಗ ಈ ತರ ತೊಂದರೆ ಆಗ್ತಾ ಇದೆ ಅಂತೇಳಿ ನಮ್ಮ ಉದ್ದೇಶಕ್ಕೆ ಬಂದು ನಿಮ್ಗೆಲ್ಲ ನಿಮ್ಮಿಂದನೇ ಜನಗಳಿಗೆ ಕಿವಿಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಮಿಂದನೇ ಪ್ರಾರಂಭ ಆಗಲಿ ಅಂತ ಹೇಳ್ಬಿಟ್ಟು ನಾನೇ ತೀರ್ಮಾನ ತಗೊಂಡು ನನ್ನ ಜೊತೆಗಿರೋರು ಎಲ್ಲ ಸೇರಿ ನೀನು ಈ ಥರ ಮಾಡೋಣ ಅದಕ್ಕೋಸ್ಕರ ನಿಮಗೆಲ್ಲ ಮಾಧ್ಯಮವ್ರಿಗೆ ನಾನು ಕರೆದು ನಾನು ಮಾತಾಡ್ತಾರೆ ಸರ್.